ಕವಿತೆಯ ಶೀರ್ಷಿಕೆ ದಾಸವಾಳ. ಮುಂಜಾನೆಯ ಇಬ್ಬನಿಯ ಮಬ್ಬಿನಲ್ಲಿ, ತೂಕಡಿಸುವ ನಿದ್ದೆ ಮಂಪರಿನಲ್ಲಿ, ಕೆಂಪಗೆ ನಳನಳಿಸುವ ದಾಸವಾಳದ ಹೂವು. ಮುಂಜಾನೆಯ ಇಬ್ಬನಿಯ ಮಬ್ಬಿನಲ್ಲಿ, ತೂಕಡಿಸುವ ನಿದ್ದೆ ಮಂಪರಿನಲ್ಲಿ, ಕೆಂಪಗೆ ನಳನಳಿಸುವ ದಾಸವಾಳದ ಹೂವು. ತಾಯ ಗರ್ಭದಿಂದ ಈಗಷ್ಟೇ ಹೊರಬಂದ ರಕ್ತ ಸಿಕ್ತ ಅಸುಳೆಯಂತೆ ಕಾಣುತ್ತಿದೆ. ಕಾಣ್ಕೆ ಬಲ್ಲ ಕವಿ ಅಕ್ಷರಗಳ ದಿಗ್ಬಂಧನದಲ್ಲಿ ಕಣ್ಕಟ್ಟಿನ ಜಾದು ನಡೆಸಿದಂತೆ. 2. ದಳ ದಳ ತೆರೆದು 4, 8, 16 ಗುಣಿತದಲ್ಲಿ ಅರಳುತ್ತಿದೆ ಹೂವು. ದಳ ದಳ ತೆರೆದು 4, 8, 16 ಗುಣಿತದಲ್ಲಿ ಅರಳುತ್ತಿದೆ ಹೂವು. ಅದರ ಬೇರು ಹರಡುತ್ತಿದೆ ಬ್ರಹ್ಮಾಂಡದ ಕರುಳ ಬಗೆಯುವಂತೆ. ಒಳಗದರ ಬೇರು ಕುಡಿಯುವ ನೀರು ಹರಿಯುತ್ತಿದೆ ಅತಳ ವಿತಳ ಸುತಳ ಪಾತಾಳ ತಳಾತಳ ರಸಾತಳದ ಜಲದ ಜಲ ಕಣ್ಣ ದಾರಿಗಳ ಹುಡುಕಿ ದಿಕ್ಕು ಕಾಣದೆ ದಿಕ್ಕು ತಪ್ಪಿದ್ದಾಳೆ ಆಕಾಶಗಂಗೆ. ಜಲಪ್ರಳಯಕ್ಕೆ ಮುಹೂರ್ತವಿಟ್ಟಂತೆ ಹುಡುಕಿ ದಿಕ್ಕು ಕಾಣದೆ ದಿಕ್ಕು ತಪ್ಪಿದ್ದಾಳೆ ಆಕಾಶಗಂಗೆ. ಜಲಪ್ರಳಯಕ್ಕೆ ಮುಹೂರ್ತವಿಟ್ಟಂತೆ ಅವಳೊಡನೆ ಕೈ ಜೋಡಿಸಿದಂತಿದೆ ಕದೀಮರ ಅಂತರ್ದಂಗೆ. ಹೊರಗಿಲ್ಲಿ ನಡೆದೇ ಇದೆ ಭೂತಾಯ ಭೋಗಿಪ ತಾಯಿ ಗಂಡರ ಬಹಿರ್ದಂಗೆ. ದಾಸವಾಳದ ಹೂವು ಈಗ ಸಹಸ್ರ ದಳ ತೆರೆದು ಬ್ರಹ್ಮಾಂಡದ ಭಾಷ್ಯವ ಬರೆಯುತ್ತಿದೆ. ದಾಸವಾಳವು ಈಗ ಸಹಸ್ರ ದಳ ತೆರೆದು ಬ್ರಹ್ಮಾಂಡ ಭಾಷ್ಯವ ಬರೆಯುತ್ತಿದೆ. ನೆತ್ತರ ಕತ್ತಿಯಂತಿರುವ ಅದರ ಪರಾಗದ ದಂಟಿಗೆ, ನೆತ್ತರ ಕತ್ತಿಯಂತಿರುವ ಅದರ ಪರಾಗ ದಂಟಿಗೆ ಅಂಟಿರುವ ಉನ್ಮತ್ತ ದುಂಬಿದಂಡು ಮಧುಬಟ್ಟಲ ಮುಗುಚಿ ಮಧುಪಾನ ಮಾಡುತ್ತಿವೆ. ಒಕ್ಕುಳ ಬಳ್ಳಿ ಕತ್ತರಿಸಿಕೊಂಡ ನೋವಲ್ಲೂ ಮೈ ಮರೆತ ಕೂಸು ತಾಯ ಎದೆಗೆ ತುಟಿಯಿಟ್ಟು ಹಸಿವ ನೀಗಿಕೊಳ್ಳುವಂತೆ. 3. ದೇಶ ಕೋಶ ಭಾಷೆ ಬ್ರಹ್ಮಾಂಡವೆಲ್ಲ ಅಳಿದು ಕರಗಿ ನೀರಾಗಿ ಹರಿದು ಆಡು ಹಸು ಕುರಿ ಕೋಳಿ ನರ ನೆತ್ತರು ಕಂಬನಿಗಳೊಂದಾಗಿ ಬೆರೆತು ಸಾವಿನಲ್ಲೂ ಸಮತೆಯ ಸಂಕರ ಗೀತೆ ಮೊಳಗುತ್ತಿವೆ. 4. ಮತ್ತದೇ ದಾಸವಾಳದ ಆಳಬೇರಿನ ಮೂಲದಿಂದೊಂದು ಗೆಣ್ಣು ಕೊನರುತ್ತಿದೆ. ಅದರ ಹೊಕ್ಕುಳ ಬಳ್ಳಿಯಲ್ಲೊಂದು ಮಗ್ಗು ಈಗಷ್ಟೇ ದಳ ತೆರೆದು ಅರಳುತ್ತಾ ಬ್ರಹ್ಮಾಂಡ ಭಾಷ್ಯವ ಬರೆಯುತ್ತಿದೆ. ಮಣ್ಣ ತಬ್ಬಿರುವ ಮಬ್ಬು ಸರಿದೀತು ದೂರ, ಮಣ್ಣ ತಬ್ಬಿರುವ ಮಬ್ಬು ಸರಿದೀತು ದೂರ, ಕಣ್ಣ ಕವಿದಿರುವ ಮಬ್ಬು ಸರಿಯಲಾರದೆ ದೂರ, ಬೆಳಕು ಕಂಡೀತು ಹೇಗೆ. 5. ಕಾಣ್ಕೆ ಕಣ್ಕಟ್ಟುಗಳ ಕಣ್ಣ ಪಟ್ಟಿಯ ಕಳಚಿ, ಕಾಣ್ಕೆ ಕಣ್ಕಟ್ಟುಗಳ ಕಣ್ಣ ಪಟ್ಟಿಯ ಕಳಚಿ, ದಾಸವಾಳದ ಬೇರು ಹೊಕ್ಕುಳುಗಳ ಬಗೆಯದೆ ಲೋಕ ಬರಿದೆ ಕವಿ ಕವಿತೆಗಳು ಬಗೆವ ವಿಸ್ಮಯವನ್ನೇ ಕಂಡು ಮೂಕ ವಿಸ್ಮಿತಗೊಂಡ ಪರಿಗೆ ದಾಸವಾಳವು ನಾಚಿ ಕೆಂಪಾಗಿದೆ. ವಿಷ್ಣುನಾಭಿ ಸಂಜಾತ ಬ್ರಹ್ಮಕಮಲದ ಮುಖ ಕೆಂಪಾದ ದಿನ. ಶಂಖ ಚಕ್ರ ಗದೆಗಳೆಲ್ಲ ಭೂಮಿಗಿಳಿದು ರಾಮ ರಹೀಮರ ಗುತ್ತಿಗೆದಾರರ ಕೈಯ ಕೈದುಗಳಾಗಿ ಬಡಬಗ್ಗರ ರುಂಡ ಚೆಂಡಾಡಿ ಭೂಮಿಯೇ ಕೆಂಪಾದ ದಿನ. ದೆಹಲಿಯ ಕೆಂಪುಕೋಟೆ ಕರುನಾಡ ಹೈಕೋರ್ಟುಗಳು ಕೆಂಪಾದ ದಿನ. ಕಂಬಾಲಪಲ್ಲಿ ಕೈರ್ಲಾಂಜೆಯ ದಲಿತರ ನೆತ್ತರು ಭೂಮಿಗೆ ಬಿದ್ದು ಕೆಂಪಾದ ದಿನ. ಗೂಡ್ಸೆಯ ಗುಂಡೇಟಿಗೆ ಗಾಂಧಿಯ ಎದೆ ಬಿರಿದು ಕೆಂಪಾದ ದಿನ. ಕಲ್ಬುರ್ಗಿ ಗೌರಿಯರ ಎದೆ ಬಗೆದ ನೆತ್ತರು ಕುಡಿದು ಕೆಂಪಾದ ದಾಸವಾಳದ ಗಿಡಕ್ಕೆ. ಶ್ವೇತಭವನದ ಮೇಲೆ ಹಾರಿಬಿಟ್ಟ ಶ್ವೇತವರ್ಣದ ಪಾರಿವಾಳವು ಬಂದು ಗೂಡು ಕಟ್ಟಲು ತಾವು ಹುಡುಕುವುದೆಂದು. ಶ್ವೇತವರ್ಣದ ಪಾರಿವಾಳವು ಬಂದು ಗೂಡು ಕಟ್ಟಲು ತಾವು ಹುಡುಕುವುದೆಂದು ಬ್ರಹ್ಮಾಂಡ ಗುರುಗಳು ಬೆಳ್ಳಂಬೆಳಗ್ಗೆ ಆತ್ಮದರ್ಶನ ವಾಹಿನಿಯಲ್ಲಿ ಉವಾಚಿಸಿರುವಲ್ಲಿಗೆ ದೇಶ ಕೋಶ ದಾಸವಾಳ ಪುರಾಣವು ಸಮಾಪ್ತಿಯಾದುದು. ಧನ್ಯವಾದ.